ಏನಮ್ಮ ಸೊರಬ ಹಾಸ್ಪಿಟಲ್ ಸೊರಬ ಸೇರ್ಕೊಳ್ತಲ್ವ ಇದು? ಸೊರಬನೇ ಸಿಟಿ ಸೇರ್ಕೊಳ್ತಲ್ವ ಇದು? ಸೊರಬ ಸಿಟಿ ಲಿಮಿಟ್ಸು. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಪಾರ್ವತಮ್ಮ. ಪಾರ್ವತಮ್ಮ. ಸರಿಮ್ಮ. ಅಮ್ಮಯ್ಯ ನಿಮ್ಮ ಸೈಟು ಹೇಳಿ. ಇದು ರೋಡ ಇದು? ಇದು ರೋಡ್. ಸರಿ, ರೋಡ್ ಫುಲ್ ಇದಾಗುತ್ತಾ? ಡೆಡ್ ಎಂಡ್ ಅದೇನಾ? ಸರಿ, ಓಕೆ. ಬಾಳೆವರೆಗೂ ಡೆಡ್ ಎಂಡ್ ರೋಡ್ ಇಷ್ಟೇ. ಇನ್ನು ಫುಲ್ ಇದು ಹೋಗುತ್ತೆ. ಸರಿ, ಇದ್ರ ಮುಂದೆ ಒಂದು ರೋಡ್ ಇದೆ. ನಿಮ್ದು ಇಲ್ಲಿಂದ ಅಲ್ಲಿವರೆಗೂ ಸೈಟ್ ಇದೆಯಾ? ಅದಲ್ಲ, ರೋಡ್ ವರ್ಗ ಇದೆಯಾ? ಈ ರೋಡಿಂದ ಆ ರೋಡ್ ವರ್ಗಿದೆ ಒಂದು. ಓಕೆ, ನಿಮ್ದು ಸೈಟ್ ಯಾವ್ದೀಗ? ಹಾ, ತೋರ್ಸಮ್ಮ. ಸರಿ, ಹಾ ಹೇಳಮ್ಮ. ಸರಿ, ಈ ಕಲ್ಲಿಂದ ಸ್ವಲ್ಪ ನಿಂತ್ಕೊಳ್ಳಿ. ಅತಿ ಹೋಗಪ್ಪ ಅಮ್ಮರು, ಮಾತ್ರ ನಿಂತ್ಕೋಗಪ್ಪ. ಅತಿ ನಿಂತ್ಕೊಪ್ಪ ಅಲ್ಲಿ. ಸರಿ, ಅಕ್ಕಲ್ವರೆಗೂ. ಓಕೆ. ಆ ಸೈಟ್ ಇದೆಯಾ ಪಕ್ಕದಲ್ಲಿ? ಸೈಟ್ ಇದೆ ಅಥವಾ ರೋಡ್ ಇದೆಯಾ? ಸೈಟ್ ಇದೆ. ಓಕೆ, ಇದು ಅಲ್ಲಿವರೆಗೂ ಆ ಮೈನ್ ರೋಡ್ವರೆಗೂ ಇದೆ. ಹಾ ಹಾ, 1 ಸೆಕೆಂಡ್. ಇದೆಷ್ಟಿದೆ ಅಮ್ಮ? ಇದು 50? 50 ಇದೆ. ಇದು 30 40? 30 ಇದೆಯಾ? 50 30. ಸರಿ, ಸ್ವಲ್ಪ ಮುಂದಕ್ಕೆ ತಗೋಬೋದಾ? ಸ್ವಲ್ಪ ಮುಂದಕ್ಕೆ ತಗೋಬೋದಾ? ಚರಂಡಿ ಬರುತ್ತಲ್ಲ, ಸ್ವಲ್ಪ ಮುಂದಕ್ಕೆ ತಗೋಬೋದಲ್ಲ? ಪರವಾಗಿಲ್ಲಮ್ಮ. ಒಂದು 70-80% ಚೆನ್ನಾಗಿದೆ. 80% ಭಾಗ ಚೆನ್ನಾಗಿದೆ. ಚೆನ್ನಾಗಿದೆ. ಸರಿ, ಅಂಥ ದೊಡ್ಡ ತೊಂದರೆ ಏನಾಗಲ್ಲ. ಇಲ್ಲಿ ಸರಿಯಾಗಿ ಕಟ್ಕೋಬೇಕಷ್ಟೇ. ಸರಿನಾ? ಪಾರ್ಟಿಷನ್ ಮಾಡೋದಾದ್ರೆ ಇದು 30 ಅಲ್ವಾ? ಇದು 30. ಅದು ರೋಡು ಫುಲ್ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾದರೂ ಮಾಡಿದರೆ ಇದು ಸೆಂಟ್ರ್ ಮಾಡಿಕೊಟ್ರೆ 15 ಆಗ್ಬಿಡುತ್ತೆ. ಸಮಸ್ಯೆ ಆಗುತ್ತೆ. ಇದೊಬ್ಬರಿಗೆ ಮಾಡೋದು ಬೆಟರ್. ಒಬ್ಬರಿಗೆ ಮಾಡಿ. ಹಾ, ನಾನು ಹೇಳೋದು ಪಾರ್ಟಿಷನ್ ಮಾಡೋ ಬದಲು ಕೆಳಗೊಬ್ರಿಗೆ ಮೇಲೊಬ್ರಿಗೆ ಮಾಡಿ, ಅದು ಬೇರೆ ವಿಚಾರ. ಬಟ್ ನೀವು ಕೆಳಗೆ ಮಾಡಿದ್ರೆ ಮೇಲೆಯವ್ರಿಗೆ ಇನ್ನೊಬ್ಬ ಹುಡುಗನಿಗೆ ಇನ್ನೊಂದು ತಗೊಂಡು ಕಟ್ಟಂತ ಯೋಗ ಬರುತ್ತೆ ನಿಮಗೆ. ಆ ದೇವ್ರು ಕೊಡ್ತಾನೆ, ಹಂಗೆ ಕೊಡ್ಲಿ ನಿಮಗೆ. ಅದನ್ನ ನಾವು ಬೇಡ್ಕೊಳ್ತೀವಿ. ಆಂಜನೇಯ ಸ್ವಾಮಿಯಲ್ಲಿ ಬೇಡ್ಕೊಳ್ಳೋಣ, ತಪ್ಪೇನಿದೆ? ಅದಕ್ಕೋಸ್ಕರ ಈ ಪಾರ್ಟಿಷನ್ ಮಾಡಿದ್ರೆ ಏನಾಗುತ್ತಂದ್ರೆ ಭಾರಿ ಚಿಕ್ಕದಾಗತ್ತೆ. ಒಂದು, ಈಗ ಹಿಂಗ್ ಕಟ್ ಮಾಡಿದ್ರೆ ಅದಕ್ಕೆ ಒಬ್ರಿಗೆ ರೋಡ್ ಸಿಗಲ್ಲ, ಒಬ್ರಿಗೆ ರೋಡ್ ಸಿಗುತ್ತೆ. ಒಬ್ರು ಚೆನ್ನಾಗಿರುತ್ತೆ, ಒಬ್ರು ಚೆನ್ನಾಗಿರಲ್ಲ. ಹೀಗಾಗತ್ತೆ. ಇಬ್ರು ಚೆನ್ನಾಗಿ, ಎರಡು ಕಣ್ಣಿಗಳಲ್ವ ನಮ್ಗೆ? ಇಬ್ರು ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ಇದನ್ನ ಒಂದೇ ಮನೆ ಕಟ್ಟೋಣ ಅಂತೆ. ಒಂದೇ ಮನೆ ಕಟ್ಟೋಣ, ನಾರ್ತು ಈಸ್ಟೆಲ್ಲ ಜಾಗ ಬಿಟ್ಕೊಂಡು ಕಟ್ಟೋಣ ಅಂತೆ. ಮತ್ತೆ ಆಮೇಲೆ ನೆಕ್ಸ್ಟ್ ನಿಮಗೆ ಬೇರೆ ಸೈಟ್ ಇಲ್ಲಪ್ಪ, ಬೇರೆ ಕಟ್ಟೋದೇ ಬೇಡ ಅಂದ್ರೆ ಮೇಲೆ ಕಟ್ಕೊಳ್ಳೋಣ ಇನ್ನೊಬ್ಬರಿಗೆ. ಇಲ್ಲ ಅಂತಂದ್ರೆ ಬೇರೆ ಕಟ್ಟದ ಯೋಗ ಬಂತು ಬರುತ್ತೆ, ಬಂದೇ ಬರುತ್ತೆ ನಿಮಗೆ. ಸರಿ, ನಾನು ಅದ್ರ ಬಗ್ಗೆ ಅಂತ ಕೆಡ್ಸ್ಕೊಬೇಡಿ. ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಧೈರ್ಯವಾಗಿ ಮಾಡಿ, ಹೆದರಕ್ಕೆ ಹೋಗ್ಬೇಡಿ.